ಆದ ನಂತರ ವಿಜಯ್ಗೆ ಮೂಕಾಂಬಿಕೆ ಮೇಲೆ ಭಕ್ತಿ. ಕೊಲ್ಲೂರಿಗೆ ಬಂದ ತಮಿಳುನಾಡು ಸಿಎಂ. ಶಕ್ತಿ ಪೀಠದಲ್ಲಿ ವಿಜಯ್ ಪೂಜೆ, ಹರಕೆ ತೀರಿಸಿದ್ರ ದಳಪತಿ. ತಮಿಳುನಾಡು, ಕೇರಳ ಜನರಿಗೆ ಮೂಕಾಂಬಿಕೆ ಮೇಲೆ ಭಕ್ತಿ ಯಾಕೆ? ಜಯಲಲಿತಾ, ಎಂಜಿಆರ್, ಈಗ ವಿಜಯ್. ಕೊಲ್ಲೂರಿಗೆ ಬಂದ್ರೆ ಕುರ್ಚಿ ಭದ್ರವಾಗುತ್ತಾ? ಕೊಲ್ಲೂರು ಮೂಕಾಂಬಿಕೆ ಕರ್ನಾಟಕದ ಕೊಲ್ಲೂರಲ್ಲಿರೋ ಶಕ್ತಿ ದೇವತೆ. ಕೊಲ್ಲೂರು ಮೂಕಾಂಬಿಕೆ ಅಂದ್ರೆ ಕೋಟ್ಯಾಂತರ ಭಕ್ತರ ಆರಾಧ್ಯ ದೇವತೆ. ಕರ್ನಾಟಕದವರಿಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯಗಳ ಜನರಿಗೂ ಮೂಕಾಂಬಿಕೆ ಇಷ್ಟ ದೇವತೆ. ಪಕ್ಕದ ಕೇರಳ, ತಮಿಳುನಾಡಿಂದ ಸಾಕಷ್ಟು ಭಕ್ತರು ಕೊಲ್ಲೂರು ದೇವತೆಯ ಭಕ್ತರಾಗಿದ್ದು, ಈಗ ಆ ಲಿಸ್ಟ್ಗೆ ತಮಿಳುನಾಡು ಸಿಎಂ ವಿಜಯ್ ಸಹ ಸೇರಿಕೊಂಡಿದ್ದಾರೆ. ಕೊಲ್ಲೂರಿಗೆ ಬಂದ ದಳಪತಿ, ಮೂಕಾಂಬಿಕೆಗೆ ವಿಶೇಷ ಪೂಜೆ. ಎಂಜಿಆರ್, ಜಯಲಲಿತಾ, ಈಗ ವಿಜಯ್. ತಮಿಳುನಾಡು ಸಿಎಂಗಳಿಗೇಕೆ ಕೊಲ್ಲೂರ ಭಕ್ತಿ? ಮೂಕಾಂಬಿಕೆಯ ಮಹಿಮೆ ಎಂಥದ್ದು? ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರೋದೇಕೆ? ಮೂಕಾಂಬಿಕೆಯನ್ನ ಎಷ್ಟು ಆರಾಧಿಸ್ತೀರೋ ಅಷ್ಟು ಸುಖ, ನೆಮ್ಮದಿ, ಸಂತೋಷ ಸಿಗುತ್ತೆ ಅಂತ ಮೂಕಾಂಬಿಕೆಯ ಆರಾಧಕರು ಹೇಳ್ತಾರೆ. ಕೊಲ್ಲೂರು ಮೂಕಾಂಬಿಕೆ ಅಂದ್ರೆ ಎಂಥವರು ಭಯಭಕ್ತಿಯನ್ನ ಪ್ರದರ್ಶಿಸ್ತಾರೆ. ಸಿಎಂಗಳಿಂದ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ಇಲ್ಲಿಗೆ ಭೇಟಿ ಕೊಟ್ಟು ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಗಾಯಕ ಜೇಸುದಾಸ್, ಮ್ಯೂಸಿಕ್ ಮಾಂತ್ರಿಕ ಇಳೆಯರಾಜ, ನಟ ಮೋಹನ್ ಲಾಲ್, ಹೀಗೆ ಸಿನಿಮಾ ರಂಗದಲ್ಲಿ ಖ್ಯಾತಿ ಪಡೆದವರೆಲ್ಲ ಮೂಕಾಂಬಿಕೆ ಭಕ್ತರೇ. ತಮಿಳುನಾಡಿನ ಸಿಎಂಗಳಾಗಿದ್ದ ಎಂಜಿಆರ್, ಜಯಲಲಿತಾ ಸಹ ಮೂಕಾಂಬಿಕೆಗೆ ತಮ್ಮ ಭಕ್ತಿ ಸಮರ್ಪಿಸಿದರು. ಈಗ ಆ ಲಿಸ್ಟ್ಗೆ ದಳಪತಿ ವಿಜಯ್ ಸೇರಿಕೊಂಡಿದ್ದಾರೆ. ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರೋ ಕೊಲ್ಲೂರ ಮೂಕಾಂಬಿಕೆ ಕರ್ನಾಟಕಕ್ಕೆ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೂ ಪವಿತ್ರ ಸ್ಥಳವಾಗಿದ್ದು, ಪ್ರತಿನಿತ್ಯ ಇಲ್ಲಿಗೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ದೇವಿಯ ಕೃಪೆಗೆ ಪಾತ್ರರಾಗಲು ಪ್ರಯತ್ನಿಸ್ತಾರೆ. ಈಗ ತಮಿಳುನಾಡಿನ ಸಿಎಂ ವಿಜಯ್ ಸಹ ಇಲ್ಲಿಗೆ ಭೇಟಿ ಕೊಟ್ಟಿದ್ದು, ತಮಗೂ ಮೂಕಾಂಬಿಕೆ ಅಂದ್ರೆ ಅಪಾರವಾದ ಭಕ್ತಿ ಅನ್ನೋದನ್ನ ತೋರಿಸಿಕೊಂಡಿದ್ದಾರೆ. ಚೆನ್ನೈನಿಂದ ಮಂಗಳೂರಿಗೆ ಬಂದಿಳಿದ ಸಿಎಂ ಜೋಸೆಫ್ ವಿಜಯ್ ಅಲ್ಲಿಂದ ರಸ್ತೆ ಮಾರ್ಗದಲ್ಲಿ ಕೊಲ್ಲೂರಿಗೆ ಹೋಗಿ ದೇವಿ ದರ್ಶನ ಮಾಡಿದ್ರು. ಕೆಂಪು ಶಲ್ಯ ಹಾಕಿಕೊಂಡು ದೇವಾಲಯವನ್ನೆಲ್ಲ ಸುತ್ತಿ ದರ್ಶನ ಮಾಡಿದ ವಿಜಯ್ ಮೂಕಾಂಬಿಕೆಯನ್ನ ಕೆಲವು ನಿಮಿಷಗಳ ಕಾಲ ಪ್ರಾರ್ಥಿಸಿದ್ರು. ಇದೇ ವೇಳೆ ಪೂಜೆ ಮಾಡಿದ ಅರ್ಚಕರು ವಿಜಯ್ ಕೈಗೆ ರಕ್ಷೆಯನ್ನೂ ಕಟ್ಟಿದ್ರು. ಪೂಜೆಯ ವೇಳೆ ಹೆಸರು ಮತ್ತು ಗೋತ್ರವನ್ನಷ್ಟೇ ಹೇಳಿದ ವಿಜಯ್ ನಂತರ ದೇವರಿಗೆ ತಾನು ತಂದಿದ್ದ ಬೆಳ್ಳಿ ಖಡ್ಗವನ್ನು ಸಮರ್ಪಿಸಿದ್ರು. ಸುಮಾರು 1.5 kgಯ ಖಡ್ಗ ಅದಾಗಿದ್ದು, ಪ್ರತಿನಿತ್ಯ ಪೂಜೆಯ ವೇಳೆ ಅದನ್ನ ದೇವರ ಬಳಿ ಇಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಜೋಸೆಫ್ ಸಿ ವಿಜಯ್ ತಮಿಳುನಾಡಲ್ಲಿ ದೊಡ್ಡ ಸ್ಟಾರ್. 30 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಮಿಂಚಿ 2024ರಲ್ಲಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ಟು ಮೊದಲ ಪ್ರಯತ್ನದಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ಪಡೆದುಕೊಂಡಿದ್ದಾರೆ. ಎಲ್ಲರೂ ಆಶ್ಚರ್ಯ ಆಗುವ ರೀತಿಯಲ್ಲಿ ಆಡಳಿತ ಪಕ್ಷವನ್ನೇ ಸೋಲಿಸಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ. ಕೆಲವೇ ದಿನಗಳ ಹಿಂದೆ ವಿಜಯ್ ಎಂಬ ನಾನು ಅಂತ ಪ್ರಮಾಣವಚನ ಸ್ವೀಕರಿಸಿದ ವಿಜಯ್ ಅಧಿಕಾರ ವಹಿಸಿಕೊಂಡ ನಂತರ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನೂ ಮಾಡ್ತಾ ಇದ್ದಾರೆ. 2-3 ವಾರಗಳಲ್ಲೇ ಜನನಾಯಕನಾಗಿ ಜನರ ಪ್ರೀತಿ ಗಳಿಸಿದ್ದಾರೆ. ವಿಜಯ್ ಸಿಎಂ ಆಗ್ತಾರೆ ಅಂತ ಯಾರೂ ಸಹ ಊಹಿಸಿರಲಿಲ್ಲ. ಪಕ್ಷ ಕಟ್ಟಿದ 2 ವರ್ಷಗಳಲ್ಲಿ 108 ಸೀಟು ಗೆಲ್ಲೋದು, 5 ದಶಕಗಳ ಇತಿಹಾಸ ಇರೋ ಪಕ್ಷಗಳನ್ನು ಎದುರಿಸಿ ಸರ್ಕಾರ ರಚನೆ ಮಾಡೋದು ಸಾಮಾನ್ಯ ವಿಚಾರ ಅಲ್ಲ. ಆದರೆ ಯಾವುದೋ ಪವಾಡದಂತೆ ಎಲ್ಲವೂ ನಡೆದು ಹೋಯಿತು. ವಿಜಯ್ 108 ಸೀಟುಗಳನ್ನು ಗೆದ್ರು. ಅವರಿಗೆ ಸಮಯಕ್ಕೆ ಸರಿಯಾಗಿ ಇತರೆ ಪಕ್ಷಗಳ ಬೆಂಬಲವೂ ಸಿಕ್ತು. ಕಾಂಗ್ರೆಸ್ ಡಿಎಂಕೆ ಜೊತೆಗಿನ ಸ್ನೇಹವನ್ನೇ ಕಳೆದುಕೊಂಡು ವಿಜಯ್ಗೆ ಬೆಂಬಲ ಕೊಟ್ಟರು. ಕೈ ಕೊಡ್ತಾರೆ ಅಂದವರೆಲ್ಲ ಕೈ ಜೋಡಿಸಿ ಈಗ ವಿಜಯ್ ಭಾರೀ ಬಲದೊಂದಿಗೆ ಸರ್ಕಾರ ರಚನೆ ಮಾಡಿದ್ದಾರೆ. ಯಾವುದೋ ದೇವರ ಆಶೀರ್ವಾದ ಇಲ್ಲದೆ ಇದ್ರೆ
ಯಾವುದೋ ಶಕ್ತಿಯ ಅನುಗ್ರಹ ಇಲ್ಲದೆ ಇದೆಲ್ಲ ಸಾಧ್ಯವಾಗುವುದಿಲ್ಲ. ಬಹುಶಃ ಮೂಕಾಂಬಿಕೆಗೆ ಹೊತ್ತ ಹರಕೆಯಿಂದಲೇ ಅವರ ಸಿಎಂ ಬಯಕೆ ಈಡೇರಿರಬಹುದು ಅಂತ ಹೇಳಲಾಗ್ತಾ ಇದೆ. ಜೋಸೆಫ್ ವಿಜಯ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಆದರೂ ಅವರ ಕುಟುಂಬದಲ್ಲಿ ಹಿಂದೂ ದೇವರುಗಳನ್ನು ಆರಾಧಿಸ್ತಾರೆ. ಒಂದು ಕಾಲದಲ್ಲಿ ವಿಜಯ್ ಕುಟುಂಬದವರು ಹಿಂದೂಗಳೇ ಆಗಿದ್ದು ಅವರು ಮೂಕಾಂಬಿಕೆಯನ್ನ ಆರಾಧಿಸ್ತಾ ಇದ್ರಂತೆ. ಅದರಂತೆ ವಿಜಯ್ ಅವರಿಗೂ ಮೂಕಾಂಬಿಕೆ ಮೇಲೆ ನಂಬಿಕೆ ಮತ್ತು ಭಕ್ತಿ ಇದ್ದು ಅವರು ಈಗ ಸಿಎಂ ಆಗ್ತಾ ಇದ್ದಂತೆ ಸೀದಾ ಕೊಲ್ಲೂರಿಗೆ ಬಂದಿದ್ದಾರೆ. ಮೂಕಾಂಬಿಕೆಯ ದರ್ಶನ ಮಾಡಿ ಪೂಜೆ ಮಾಡಿಸಿದ್ದಾರೆ. ದಳಪತಿ ವಿಜಯ್ ಕೊಲ್ಲೂರಿಗೆ ಬರ್ತೀವಿ ಅಂತ ಒಂದು ವಾರದ ಮುನ್ನವೇ ದೇವಸ್ಥಾನದ ಆಡಳಿತ ಮಂಡಳಿಗೆ ತಿಳಿಸಿದರು. ಅದರಂತೆ ಮೊದಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಕೊಲ್ಲೂರಿಗೆ ತಮಿಳುನಾಡು ಸಿಎಂ ವಿಜಯ್ ಆಗಮನ ಹಿನ್ನೆಲೆ ಪೊಲೀಸರು ಮೊದಲೇ ಅಲರ್ಟ್ ಆಗಿದ್ರು. ಸಿಎಂ ವಿಜಯ್ ಸಂಚರಿಸುವ ಮಾರ್ಗ, ದೇವಸ್ಥಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ವಾಹನ ಸಂಚಾರದ ಕಾನ್ವಾಯ್ ಹಾದಿ, ಪ್ರವೇಶ ದ್ವಾರ ಅಥವಾ ದೇವಸ್ಥಾನದ ಆವರಣದಲ್ಲಿ ಜನರು ಗುಂಪು ಸೇರಬಾರದು ಎಂದು ಪೊಲೀಸ್ ಇಲಾಖೆ ಭಕ್ತರಿಗೆ ಸೂಚನೆ ನೀಡಿತ್ತು. ಇನ್ನು ತಮಿಳುನಾಡು ಸಿಎಂ ವಿಜಯ್ ಭೇಟಿ ಕೊಟ್ಟ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಮಧ್ಯಾಹ್ನ 3 ಗಂಟೆಯಿಂದ 3:30ರವರೆಗೆ ಸಾರ್ವಜನಿಕರಿಗೆ ದೇವಸ್ಥಾನದಲ್ಲಿ ದರ್ಶನ ನಿಲ್ಲಿಸಲಾಗಿತ್ತು. ಹೀಗಾಗಿ ಭಕ್ತರು ಸಹಕರಿಸಬೇಕೆಂದು ವ್ಯವಸ್ಥಾಪನಾ ಸಮಿತಿ ಮನವಿ ಮಾಡಿಕೊಂಡಿತ್ತು. ವಿಶೇಷ ಬಂದೋಬಸ್ತ್ ಇರೋದ್ರಿಂದ ಮಧ್ಯಾಹ್ನ 12ರಿಂದ ಸಂಜೆ 5ರವರೆಗೆ ಭಕ್ತಾದಿಗಳು ದರ್ಶನ ತಪ್ಪಿಸುವುದು ಸೂಕ್ತ ಅಂತ ಹೇಳಿದರು. ಇನ್ನು ವಿಜಯ್ ಬರ್ತಿದ್ದಾರೆ ಅಂತ ಭಕ್ತರಿಗೆ ದರ್ಶನ ತಪ್ಪಿಸಿದ್ರು. ವಿಜಯ್ಗಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಲ್ಲ. ವಿಜಯ್ ಒಬ್ಬ ಸಾಮಾನ್ಯ ಭಕ್ತನಂತೆ ಬಂದು ದರ್ಶನ ಮಾಡಿಕೊಂಡು ಹೋಗಿದ್ದಾರೆ. ಈ ವೇಳೆ ಎಲ್ಲರಿಗೂ ದರ್ಶನ ವ್ಯವಸ್ಥೆ ಮಾಡಿದರೆ ವಿಜಯ್ ಅಭಿಮಾನಿಗಳು ಸೇರಬಹುದು, ಭದ್ರತೆ ಸಮಸ್ಯೆ ಆಗಬಹುದು ಅಂತ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ. ಕೊಲ್ಲೂರಲ್ಲಿ ಸಿಎಂ ಬಂದಿದ್ದಾರೆ ಎನ್ನುವ ಕಾರಣಕ್ಕೆ ವಿಶೇಷ ಪೂಜೆಗಳೇನೂ ಇರುವುದಿಲ್ಲ. ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಲಾಗುತ್ತೆ ಅಂತ ದೇಗುಲದ ಅರ್ಚಕರು ಹೇಳಿದರು. ದೇವಸ್ಥಾನದಿಂದ ಒಳ್ಳೆಯ ರೀತಿಯಿಂದ ಸ್ವಾಗತ ಮಾಡಿ ಕಳಿಸಿಕೊಡಬೇಕು ಅಂತ ನಮಗೂ ಕೂಡ ಅರ್ಚಕ ವರ್ಗದವರು ಮತ್ತು ಉಪಾಧಿವಂತರಿಗೆ, ಸಿಬ್ಬಂದಿ ವರ್ಗದವರಿಗೆಲ್ಲ ಮೌಖಿಕವಾಗಿಯೂ ಹಾಗೂ ಲಿಖಿತವಾಗಿಯೂ ಕೊಟ್ಟಿದ್ದಾರೆ ದೇವಸ್ಥಾನದಿಂದ. ಹಾಗೆ ಈಗ ನಿಮಗೆ ತಮಿಳುನಾಡಿನ ತುಂಬ ಅನೇಕ ದೊಡ್ಡ ದೊಡ್ಡ ನಟರು ಕೂಡ ಹಾಗೆ ಕಲಾವಿದರು ಕೂಡ ಇಲ್ಲಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಿದ ವಿಜಯ್ ಅವರನ್ನ ಏರ್ಪೋರ್ಟ್ನಲ್ಲಿ ಸಚಿವ ಖಾದರ್ ಸ್ವಾಗತ ಮಾಡಿದ್ರು. ಅಲ್ಲಿ ಖಾದರ್ ಜೊತೆ ಕೆಲವೊತ್ತು ಮಾತಾಡಿದ ವಿಜಯ್ ಅಲ್ಲಿಂದ ಬಿಗಿ ಭದ್ರತೆಯಲ್ಲಿ ರಸ್ತೆ ಮಾರ್ಗವಾಗಿ ಕೊಲ್ಲೂರಿಗೆ ಹೊರಟರು. ಇನ್ನು ದಳಪತಿ ವಿಜಯ್ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅವರ ಅಭಿಮಾನಿಗಳು ಮಂಗಳೂರು ಏರ್ಪೋರ್ಟ್ ಬಳಿಗೂ ಬಂದಿದ್ರು. ಕಾರಿನಲ್ಲಿ ಕುಳಿತು ಅವರತ್ತ ಕೈ ಬೀಸಿದ ವಿಜಯ್ ಸೀದಾ ಕೊಲ್ಲೂರಿನ ಕಡೆಗೆ ಹೊರಟು ಬಿಟ್ರು. ವಿಜಯ್ ನೋಡಲು ಕೊಲ್ಲೂರಿಗೆ ಬಂದ ಫ್ಯಾನ್ಸ್. ವಿಜಯ್ ಬ್ಯಾನರ್ ಹಿಡಿದು ಕಾದು ನಿಂತ ಅಭಿಮಾನಿಗಳು. ವಿಜಯ್ ಈಗ ಸಿಎಂ, ಆದರೆ ಅವರು ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಕೂಡ ಹೌದು. ಅದಕ್ಕೆ ಅವರಿಗೆ ಯಾವ ಸಿಎಂಗಳಿಗೂ ಇಲ್ಲದಷ್ಟು ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳ ಅಭಿಮಾನದಿಂದಲೇ ಅವರು ಭರ್ಜರಿ ಜಯಭೇರಿ ಸಾಧಿಸಿದ್ದಾರೆ. ಅವರಿಗೆ ತಮಿಳುನಾಡಲ್ಲಿ ಮಾತ್ರ ಅಲ್ಲದೆ ಕೇರಳ, ಕರ್ನಾಟಕ, ಆಂಧ್ರ, ವಿದೇಶಗಳಲ್ಲೂ ಅಭಿಮಾನಿಗಳಿದ್ದಾರೆ. ಈಗ ಅವರು ಕೊಲ್ಲೂರಿಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಭಿಮಾನಿಗಳು ಅಲ್ಲಿಗೂ ಮುಗಿಬಿದ್ದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸಣ್ಣ ವಯಸ್ಸಿಂದ ನೋಡಬೇಕಂತ ಆಸೆ ಇತ್ತು. ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ನೋಡಬೇಕಂದ್ರೆ ತುಂಬ ಖುಷಿಯಾಗೈತೆ. ತುಂಬ ಮೂವೀಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್. ಅವ್ರದ್ದು ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲ. ಮತ್ತು ಅವ್ರ ಅಧಿಕಾರದ ಮೇಲೂ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆಲ್ರೆಡಿ ಮಾಡ್ತಿದ್ದಾರಲ್ಲ ತುಂಬಾ ಚೇಂಜಸ್ ಎಲ್ಲ. ಸೊ ತುಂಬ ಖುಷಿ ಇದೆ ಸರ್. ಇವಾಗ ಅವ್ರಿಗೋಸ್ಕರ ನಾವು 100 ಕಿಲೋಮೀಟರ್ಸಿಂದ ನೋಡೋಕೆ ಬಂದಿದ್ದೀವಿ, ಎಲ್ಲ ಹುಡುಗರು ಬಾಯ್ಸ್ ಎಲ್ಲ ಶಿವಮೊಗ್ಗ ಕಡೆಯಿಂದ. ತುಂಬ ಖುಷಿ ಆಗ್ತದೆ. ನಾವು ಅಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ವಿಜಯ್ನ, ನಾವು ಇಲ್ಲಿ ನೋಡುವಂತ ಬಂದಿದೆ, ಫ್ಯಾಮಿಲಿ ಒಟ್ಟಿಗೆ ಬಂದಿದೆ. ಕೊಲ್ಲೂರು ಮೂಕಾಂಬಿಕೆ ದೇವಿಯ ದರ್ಶನಕ್ಕೆ ಡ್ರೆಸ್ ಕೋಡ್ ಇದೆ. ಅಲ್ಲಿಗೆ ಅಂಗಿ ಇಲ್ಲದೆ ಪಂಚೆ, ಶಲ್ಯದಲ್ಲಿ ಹೋಗಬೇಕು. ಎಲ್ಲ ವಿವಿಐಪಿಗಳಿಗೂ ಇದು ಅನ್ವಯ ಆಗುತ್ತೆ. ಅದೇ ಕಾರಣದಿಂದ ಪ್ಯಾಂಟು, ಶರ್ಟ್ನಲ್ಲಿ ಬಂದಿದ್ದ ವಿಜಯ್ ಕೊಲ್ಲೂರಿನ ಪ್ರವಾಸಿ ಮಂದಿರದಲ್ಲಿ ಪಟ್ಟೆ ಬದಲಾಯಿಸಿಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟರು. ವಿಜಯ್ ಬರೋ ವೇಳೆ
ಭಾರೀ ಮಳೆ ಸಹ ಶುರುವಾಗಿತ್ತು. ಮಳೆಯ ನಡುವೆಗೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟ ವಿಜಯ್ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ದೇವಸ್ಥಾನದಲ್ಲಿ ಇದ್ದು ತಾಯಿ ಮೂಕಾಂಬಿಕೆ ಕೃಪೆಗೆ ಪಾತ್ರವಾದರು. ಇನ್ನು ವಿಜಯ್ ದೇವಸ್ಥಾನದ ಆವರಣಕ್ಕೆ ಬರ್ತಾ ಇದ್ದಂತೆ ಅಲ್ಲಿಗೆ ಹೋಗಿ ವಿಶೇಷವಾಗಿ ಸ್ವಾಗತಿಸಿದ ಆಡಳಿತ ಮಂಡಳಿ ಅವರನ್ನ ಒಳಗೆ ಕರೆದುಕೊಂಡು ಹೋದ್ರು. ದೇವಳದ ವತಿಯಿಂದ ಪೂರ್ಣಕುಂಭ ಕಲಶ ಸ್ವಾಗತ ಮಾಡಲಾಯಿತು. ದೇವಸ್ಥಾನದ ಮುಂಭಾಗದಲ್ಲಿ ದೇವಳದ ಕಮಿಟಿಯ ಅಧ್ಯಕ್ಷರು ಸದಸ್ಯರಿಂದ ಸ್ವಾಗತ ಸಿಕ್ತು. ದೇವಳದ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗರು ದೇವಳಕ್ಕೆ ಸ್ವಾಗತ ಮಾಡಿದರು. ಇದೇ ವೇಳೆ ಸರ್ಕಾರದ ವತಿಯಿಂದ ಕುಂದಾಪುರ ಐಎಸ್ಸಿ ರಶ್ಮಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಉಪಸ್ಥಿತಿ ಇದ್ದು ಭಾರೀ ಸೆಕ್ಯುರಿಟಿ ಮಧ್ಯೆ ಕೈ ಮುಗಿದು ಒಳಗೆ ಹೋದ ವಿಜಯ್ ದೇವರ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ದಕ್ಷಿಣ ಭಾರತದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಈ ಮೂಕಾಂಬಿಕೆ ಸನ್ನಿಧಿಯು ಒಂದು. ಪರಶುರಾಮ ಸೃಷ್ಟಿಸಿದ 7 ಮೋಕ್ಷ ಸ್ಥಾನಗಳಲ್ಲಿ ಈ ಸ್ಥಾನವೂ ಒಂದಾಗಿದೆ. ಕಲೆ, ಜ್ಞಾನ ಮತ್ತು ವಾಗ್ದೇವಿಯ ಆರಾಧನಾ ಕೇಂದ್ರ ಇದಾಗಿದ್ದು ಮೂಕಾಂಬಿಕಾ ದೇವಿಯನ್ನ ಮಾತು ಮತ್ತು ಅಕ್ಷರಗಳ ದೇವತೆಯಂತ ನಂಬಲಾಗಿದೆ. ದೇವಿಯ ವಿಗ್ರಹ ಪಂಚಲೋಹದಿಂದ ನಿರ್ಮಿಸಲಾಗಿದ್ದು ಈ ದೇವಾಲಯವನ್ನ ಆದಿ ಶಂಕರಾಚಾರ್ಯ ಪ್ರತಿಷ್ಠಾಪಿತ ದೇಗುಲ ಅಂತ ಹೇಳ್ತಾರೆ. ಕೊಡಚಾದ್ರಿಯಲ್ಲಿ ತಪಸ್ಸನ್ನಾಚರಿಸಿದ್ದ ಆದಿ ಶಂಕರಾಚಾರ್ಯರು ಅಲ್ಲಿಂದ ಕೊಲ್ಲೂರಿಗೆ ವಿಗ್ರಹ ತಂದು ಸ್ಥಾಪಿಸಿದ ಪ್ರತೀತಿ ಇದೆ. ಶ್ರೀ ಚಕ್ರ ಯಂತ್ರದಲ್ಲಿ ಮೂಕಾಂಬಿಕೆ ದೇವಿಯ ವಿಗ್ರಹ ಸ್ಥಾಪನೆ ಮಾಡಲಾಗಿದ್ದು ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿರುವ ಕ್ಷೇತ್ರವಾಗಿದೆ. ಇಲ್ಲಿ ಮೂಕಾಂಬಿಕೆ ಮೂಕಾಸುರನನ್ನು ಸಂಹರಿಸಿದ್ದರಿಂದ ಮೂಕಾಂಬಿಕಾ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ. ತಾಯಿ ಮೂಕಾಂಬಿಕೆ ಪಾರ್ವತಿಯ ಒಂದು ರೂಪ. ಕಾಳಿ, ಲಕ್ಷ್ಮಿ, ಸರಸ್ವತಿ ದೇವಿಯರ ಸಂಯೋಜಿತ ರೂಪ ಎಂದೇ ಮೂಕಾಂಬಿಕೆಯನ್ನ ಆರಾಧಿಸಲಾಗುತ್ತದೆ. ಈಕೆಯು ಅತ್ಯಂತ ಮಹಿಮಾನ್ವಿತೆಯಾಗಿದ್ದು ದೇಶದ ನಾನಾ ಭಾಗಗಳಿಂದ ಶಕ್ತಿ ಆರಾಧಕರು ದರ್ಶನ ಭಾಗ್ಯ ಪಡೆಯಲು ಬರ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು 1200 ವರ್ಷಗಳ ಇತಿಹಾಸ ಹೊಂದಿದ್ದು ಈ ದೇವಾಲಯವು ಅನೇಕ ರಾಜರುಗಳ ಪ್ರೋತ್ಸಾಹವನ್ನ ಪಡೆದಿದೆ. ಸ್ಥಳೀಯ ರಾಜರಲ್ಲದೆ ಕೆಳದಿ ರಾಜವಂಶದ ಪ್ರಸಿದ್ಧ ರಾಜರಾದ ಶಂಕಣ್ಣ ನಾಯಕ ಮತ್ತು ಶಿವಪ್ಪ ನಾಯಕರು ದೇವಾಲಯಕ್ಕೆ ಉದಾರವಾಗಿ ದೇಣಿಗೆ ನೀಡಿದ್ದರು ಮತ್ತು ನವೀಕರಣಗಳನ್ನು ಸಹ ಮಾಡಿದರು. ಆದಿ ಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾನ್ ಭಕ್ತ. ಒಂದು ದಿನ ಆತನ ಭಕ್ತಿಯಿಂದ ಸಂತಸಗೊಂಡ ದೇವಿಯು ಅವರ ಮುಂದೆ ಕಾಣಿಸಿಕೊಂಡು ಅವರಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಕೇಳಿಕೊಂಡಳು. ಆಗ ಶಂಕರಾಚಾರ್ಯರು ದೇವಾಲಯದ ನಿರ್ಮಾಣಕ್ಕೆ ಕೇರಳದತ್ತ ಸಂಚರಿಸಲು ಆರಂಭಿಸಿದರು. ಆದರೆ ದೇವಿ ಒಂದು ಷರತ್ತಿನೊಂದಿಗೆ ಶಂಕರಾಚಾರ್ಯರೊಂದಿಗೆ ಬರಲು ಒಪ್ಪಿಗೆ ನೀಡಿದಳು. ನೀವು ಕೇರಳಕ್ಕೆ ಹೋಗುವಾಗ ನಾನು ನಿನ್ನನ್ನು ಹಿಂಬಾಲಿಸುತ್ತೇನೆ. ಆದರೆ ನೀನು ಯಾವ ಸ್ಥಳದಲ್ಲಿ ನನ್ನನ್ನು ಹಿಂದಿರುಗಿ ನೋಡುತ್ತೀಯೋ ಆ ಸ್ಥಳದಲ್ಲೇ ನಾನು ನಿಲ್ಲುತ್ತೇನೆಂದು ಹೇಳಿ ಹಿಂಬಾಲಿಸಿದ್ರಂತೆ. ಅದರಂತೆ ಹೆಜ್ಜೆಯ ಸದ್ದು ಕೇಳದೇ ಇದ್ದಾಗ ಕೊಲ್ಲೂರಿನ ಬಳಿ ಶಂಕರಾಚಾರ್ಯರು ತಿರುಗಿ ನೋಡಿ ಮೂಕಾಂಬಿಕೆ ಅಲ್ಲಿಯೇ ನೆಲೆಸಿದ್ದು ಅಂತ ಹೇಳಲಾಗುತ್ತೆ. ಅದಕ್ಕೆ ಕೊಲ್ಲೂರು ಮೂಕಾಂಬಿಕೆಯನ್ನ ಕೇರಳದ ಭಕ್ತರು ಹೆಚ್ಚು ಆರಾಧನೆ ಮಾಡ್ತಾರೆ. ದೇವಿ ಆಕೆ ಮನಸ್ಸಿನಲ್ಲಿ ಏನಿದೆ, ನಮ್ಮಲ್ಲಿ ಭಕ್ತಾದಿಗಳ ಮನಸ್ಸಿನಲ್ಲಿ ನಿಯತ್ತಾಗಿ ಬಂದು ಇಲ್ಲಿ ದರ್ಶನ ಮಾಡಿದ್ರೆ ಸಾಕು, ಭಾಗ್ಯದಲ್ಲಿ ಎಷ್ಟೋ ಕೆಲಸ ಕಾರ್ಯಗಳು, ಅವರ ಮನಸ್ಸು ಖಿನ್ನತೆಗಳು ಎಲ್ಲ ಕಾರ್ಯ ಆಗುವಂಥ ದೇವಿ. ಅದರಲ್ಲೂ ಈ ನಮ್ಮ ಘಟ್ಟ ಪ್ರದೇಶವಾದ ನಮ್ಮ ಮಂಗಳೂರು ಸೌತ್ ಕೆನರಾಯಿಂದ ಕೇರಳ ಉದ್ದಕ್ಕೂ ಇಲ್ಲಿ ದೇವಿ ಹೇಗೆ ಅಲ್ಲಿ ಭಗವತಿ ಅಂತ ಹೇಳ್ತಾರೋ ಈಕೆಗೆ ಕೇರಳದ ಒಂಥರ ರಾಜನ ದೇವರು ಇದ್ದ ಹಾಗೆ. ಕೇರಳದ ನಟ ಮೋಹನ್ ಲಾಲ್ ಸಾಕಷ್ಟು ಬಾರಿ ಇಲ್ಲಿಗೆ ಬಂದು ಪೂಜೆ ಮಾಡಿಸಿದ್ದಾರೆ. ಅದೇ ರೀತಿ ಪ್ರಸಿದ್ಧ ಗಾಯಕ ಜೇಸುದಾಸ್ ಸಹ ಮೂಕಾಂಬಿಕೆಯ ಆರಾಧಕರಾಗಿದ್ದು ಪ್ರತಿ ವರ್ಷ ಇಲ್ಲಿಗೆ ಭೇಟಿ ಕೊಟ್ಟು ಮೂಕಾಂಬಿಕೆಗಾಗಿ ಹಾಡುಗಳನ್ನು ಹಾಡ್ತಾರೆ. ಅದೇ ರೀತಿ ತಮಿಳುನಾಡಿನ ಭಕ್ತರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ತಮಿಳುನಾಡಿಗೂ ಕೊಲ್ಲೂರು ಮೂಕಾಂಬಿಕೆಗೂ ಒಂದು ರೀತಿಯ ನಂಟಿದ್ದು ತಮಿಳುನಾಡಿಗೆ ಈ ಹಿಂದೆ ಸಿಎಂಗಳಾಗಿದ್ದವರು ಇಲ್ಲಿಗೆ ಬಂದು ದೇವರಿಗೆ ಕೊಡುಗೆಗಳನ್ನು ಸಮರ್ಪಿಸಿದ್ರು. ಈ ಹಿಂದೆ ಎಂಜಿಆರ್,
ಜಯಲಲಿತಾ ಬಂದಿದ್ದು ಈಗ ವಿಜಯ್ ಸಹ ಬಂದು ಪೂಜೆ ಮಾಡಿಸಿ ಹೋಗಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ತಮಿಳು ಸ್ಟಾರ್ ಮುಖ್ಯಮಂತ್ರಿ ಎಂಜಿಆರ್ ಭೇಟಿ ಕೊಟ್ಟಿದ್ರು. ಆಗ ಅವರು ದೇವಾಲಯಕ್ಕೆ ಚಿನ್ನದ ಖಡ್ಗವನ್ನು ಸಮರ್ಪಿಸಿದ್ರು. ಅನಂತರ ಜಯಲಲಿತಾ ಸಿಎಂ ಆಗಿದ್ದಾಗಲೂ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಚಿನ್ನದ ಕವಚವನ್ನ ಕೊಟ್ಟಿದ್ರು. ಈಗ ತಮಿಳುನಾಡು ಸಿಎಂ ಆಗಿರೋ ವಿಜಯ್ ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗವನ್ನ ಕೊಟ್ಟಿದ್ದಾರೆ. ಎಂಜಿಆರ್ ಚಿನ್ನದ ಖಡ್ಗ, ಸಿಎಂ ವಿಜಯ್ ಬೆಳ್ಳಿ ಖಡ್ಗ. ವಿಜಯದ ಸಂಕೇತವಾಗಿ ಖಡ್ಗ ಸಮರ್ಪಿಸಿದ್ರ ತಮಿಳುನಾಡು ಸಿಎಂ. ಮೂಕಾಂಬಿಕೆ ದರ್ಶನ ಮಾಡಿದ್ರೆ ಮತ್ತೆ ಮತ್ತೆ ಅಧಿಕಾರ ಸಿಗುತ್ತಾ? ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ತಮಿಳುನಾಡಲ್ಲಿ ಸಿಎಂಗಳೇ ಬರ್ತಾರೆ. ಬಂದವರು ಸುಮ್ಮನೆ ಪೂಜೆ ಮಾಡಿಸಿ ಹೋಗೋದಿಲ್ಲ. ತಾಯಿ ಮೂಕಾಂಬಿಕೆಗೆ ಏನಾದ್ರೂ ಬಂದು ಉಡುಗೆ ಕೊಟ್ಟು ಹೋಗ್ತಾರೆ. ಕಳೆದ ವರ್ಷ ಸಂಗೀತ ನಿರ್ದೇಶಕ ಇಳೆಯರಾಜ ಭೇಟಿ ಕೊಟ್ಟು ತಾಯಿ ಮೂಕಾಂಬಿಕೆಗೆ ಕೆಜಿ ಚಿನ್ನ ಕೊಟ್ಟು ಹೋಗಿದ್ರು. ಮೂಕಾಂಬಿಕೆ ಮತ್ತು ವೀರಭದ್ರನಿಗೆ ಚಿನ್ನ ವಜ್ರದ ಕಿರೀಟಗಳನ್ನು ಕೊಟ್ಟಿದ್ರು. ಇದಕ್ಕೂ ಹಿಂದೆ ಎಂಜಿಆರ್ ಚಿನ್ನದ ಖಡ್ಗವನ್ನ ಕೊಟ್ಟಿದ್ರೆ ಮಾಜಿ ಸಿಎಂ ಜಯಲಲಿತಾ ಚಿನ್ನದ ಕವಚ ಕೊಟ್ಟು ಅಲ್ಲೇ ಚಂಡಿಕಾಯಾಗ ಮಾಡಿಸಿದ್ರು. ಈಗ ಸಿಎಂ ಜೋಸೆಫ್ ವಿಜಯ್ ಮೂಕಾಂಬಿಕೆ ದರ್ಶನ ಮಾಡಿ ದೇವರಿಗೆ ಬೆಳ್ಳಿ ಖಡ್ಗವನ್ನ ಕೊಟ್ಟು ಹೋಗಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ದೇವಾಲಯಕ್ಕೆ ಬರ್ತಾ ಇದ್ದಾರೆ ಅಂದಾಗಲೇ ಅವರು ದೇವರಿಗೆ ಏನೋ ಒಂದನ್ನ ಸಮರ್ಪಿಸಬಹುದು ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಯಾಕಂದ್ರೆ ಈ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದ ಮುಖ್ಯಮಂತ್ರಿಗಳೆಲ್ಲರೂ ದೇವರಿಗೆ ಚಿನ್ನದ ವಸ್ತುಗಳನ್ನ ಕೊಟ್ಟಿದ್ರು. ಹಾಗಾಗಿ ವಿಜಯ್ ಸಹ ಯಾವುದೋ ಒಂದು ವಸ್ತುವನ್ನ ಸಮರ್ಪಿಸಬಹುದು ಅಂತ ಹೇಳಲಾಗಿತ್ತು. ಅದರಂತೆ ಈಗ ವಿಜಯ್ ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗವನ್ನ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಅದಕ್ಕೆ ಪ್ರತಿನಿತ್ಯ ಪೂಜೆ ಮಾಡಿ ಅಂತಲೂ ಮನವಿ ಮಾಡಿಕೊಂಡಿದ್ದಾರೆ. ಸುಮಾರು 1 ಕೆಜಿ 600 ಗ್ರಾಂ ತೂಕದ ಖಡ್ಗ ಇದಾಗಿದ್ದು ವಿಜಯದ ಸಂಕೇತವಾಗಿ ಇದನ್ನ ಕೊಟ್ಟಿದ್ದಾರಂತೆ. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಅನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನೂ ಹೇಳಲಿಲ್ಲ. ಹೆಸರು ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಸಮರ್ಪಣೆ ಮಾಡಿದ ನಂತರ ತಾಯಿಯಲ್ಲಿ ನಿತ್ಯವೂ ಇದನ್ನಿಟ್ಟು ಒಂದು ಅಲಂಕಾರಕ್ಕೆ ಉಪಯೋಗಿಸಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬೇರೆ ಏನು ವಿಚಾರ ಅವ್ರು ಮಾತಾಡಲಿಲ್ಲ. ಯಾವ ರೀತಿಯ ಖಡ್ಗ ಅಂತ? ಚಿನ್ನದ? ಯಾವ ಬೆಳ್ಳಿಯ ಹೊರೆ ಇದೆ, ಮತ್ತೆ ಅದು ಬಾಕ್ಸ್ ಆಗಿದೆ. ಈಗ ಹೊರಗಡೆ ಬೆಳ್ಳಿಯ ಹೊರೆ ಇದೆ. ಅದಕ್ಕೆ ಸರ್, ಈ ಖಡ್ಗವನ್ನ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಸಾಮಾನ್ಯ? ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ವಿಜಯ್ ಚುನಾವಣೆಗೆ ಮುನ್ನವೇ ಏನಾದರೂ ಸಂಕಲ್ಪ ಮಾಡಿಕೊಂಡಿರಬಹುದು. ಅದಕ್ಕಾಗಿ ಈ ಖಡ್ಗವನ್ನ ಕೊಟ್ಟಿರಬಹುದು. ಇಲ್ಲವಾದ್ರೆ ವಿಜಯದ ಸಂಕೇತವಾಗಿಯೂ ಕೊಟ್ಟಿರಬಹುದು ಅಂತ ದೇವಾಲಯದ ಅರ್ಚಕರು ಹೇಳಿದ್ದಾರೆ. ಇನ್ನು ಈ ಹಿಂದೆ ದೇವರಿಗೆ ವಿಶೇಷ ವಸ್ತುಗಳನ್ನು ಕೊಟ್ಟು ಹರಕೆ ಮಾಡಿದ್ದ ಎಂಜಿಆರ್, ಜಯಲಲಿತಾ 3ಕ್ಕೂ ಹೆಚ್ಚು ತಮಿಳುನಾಡಿನ ಸಿಎಂ ಆಗಿದ್ರು. ಹಾಗಾಗಿ ವಿಜಯ್ ಸಹ ಹೆಚ್ಚು ಅವಧಿಗೆ ಅಧಿಕಾರದಲ್ಲಿರಲು ಈ ರೀತಿ ಖಡ್ಗ ಕೊಟ್ಟು ಪೂಜೆ ಮಾಡಲು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜಕೀಯ ಬೆಳವಣಿಗೆಗಾಗಿ ಹರಕೆ ಹೊತ್ತಿದ್ದ ಎಂಜಿಆರ್ ಹರಕೆ ಫಲ ನೀಡಿದ ಹಿನ್ನೆಲೆಯಲ್ಲಿ ದೇವಿಗೆ ಚಿನ್ನದ ಖಡ್ಗ ಕಾಣಿಕೆ ಕೊಟ್ಟಿದ್ರು. 1980ರಲ್ಲಿ ಬಂದಿದ್ದ ಎಂಜಿಆರ್ 1 ಕೆಜಿ ತೂಕದ ಖಡ್ಗ ಸಮರ್ಪಣೆ ಮಾಡಿದ್ರು. ಎಂಜಿಆರ್ ನೀಡಿದ ಖಡ್ಗವನ್ನೇ ಇಂದಿಗೂ ದೇವಿ ಅಲಂಕಾರಕ್ಕೆ ಬಳಕೆ ಮಾಡಲಾಗ್ತಾ ಇದೆ. ನವರಾತ್ರಿ, ವಿಜಯದಶಮಿಗೆ ಈ ಖಡ್ಗಕ್ಕೆ ವಿಶೇಷ ಪೂಜೆ ಆಗುತ್ತೆ. ಆ ರೀತಿ ಖಡ್ಗ ಕೊಟ್ಟು ಬಂದ ನಂತರ ಅವರು 1985ರಲ್ಲಿ ಮತ್ತೊಮ್ಮೆ 3ನೇ ಬಾರಿಗೆ ಸಿಎಂ ಆಗಿದ್ರು. ಅದಕ್ಕೆ ಈಗ ವಿಜಯ್ ಸಹ ದೇವಿಗೆ ಖಡ್ಗವನ್ನ ಕೊಟ್ಟು ಬಂದಿದ್ದಾರೆ. 2004ರಲ್ಲಿ ಜಯಲಲಿತಾ ಸಹ ಕೊಲ್ಲೂರಿಗೆ ಭೇಟಿ ಕೊಟ್ಟಿದ್ರು. ದೇವಿಗೆ ಚಿನ್ನದ ಕವಚ ಸಮರ್ಪಿಸಿದ್ದ ಜಯಲಲಿತಾ ಅದೇ ವೇಳೆ ಕೊಲ್ಲೂರಲ್ಲಿ ಚಂಡಿಕಾ ಯಾಗವನ್ನು ಮಾಡಿಸಿದ್ರು. ಅನ್ನದಾನ ಸೇವೆಗೆ ನಗದು ದೇಣಿಗೆ ನೀಡಿದ ಜಯ ತಮಿಳುನಾಡಿನ ವಿವಿಧ ಪ್ರದೇಶಗಳಿಂದ ಕೊಲ್ಲೂರಿಗೆ ಬಸ್ ಸೌಲಭ್ಯವನ್ನು ಕಲ್ಪಿಸಿದ್ರು. ಆ ರೀತಿ ಕೊಲ್ಲೂರಿಗೆ ಹೋಗಿ ಬಂದ ನಂತರ ಜಯಲಲಿತಾ 3 ಬಾರಿ ಗೆಲುವು ಸಾಧಿಸಿ ತಮಿಳುನಾಡಿನ ಸಿಎಂ ಆಗಿದ್ರು. ಒಟ್ಟು 6 ಬಾರಿ ಜಯಲಲಿತಾಗೆ ಸಿಎಂ ಆಗುವ ಅವಕಾಶ ಸಿಕ್ಕಿತ್ತು. ಮೂಕಾಂಬಿಕೆ ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತೆ, ಹರಕೆ ಕಟ್ಟಿಕೊಂಡ್ರೆ ಅಂದುಕೊಂಡಿದ್ದು ನೆರವೇರುತ್ತೆ. ಅದೇ ಕಾರಣಕ್ಕೆ ಮೂಕಾಂಬಿಕೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಭಕ್ತರಾಗಿದ್ದು ತಮಿಳುನಾಡು, ಕೇರಳದಿಂದ ನಟರು, ರಾಜಕಾರಣಿಗಳು ಬಂದು ದೇವರ ದರ್ಶನ ಮಾಡ್ತಾರೆ. ಅದೇ ರೀತಿ ಈಗ ವಿಜಯ್ ಸಹ ಸಿಎಂ ಆಗ್ತಾ ಇದ್ದಂತೆ ಕೊಲ್ಲೂರಿಗೆ ಬಂದಿದ್ದು ಆಡಳಿತ ಯಶಸ್ವಿಗೆ ಸಂಕಲ್ಪ ಪೂಜೆ ಮಾಡಿಸಿದ್ದಾರೆ. ಈ ವೇಳೆ ಅಲ್ಲಿನ ಅರ್ಚಕರು ವಿಜಯ್ಗೆ ರಕ್ಷಾದಾರ ಕಟ್ಟಿ ಆಶೀರ್ವಾದ ಮಾಡಿದ್ರು. ವಿಜಯ್ ಸದ್ಯ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ರೂ ಅವರು ಮೂಕಾಂಬಿಕೆಯ ಮೇಲಿನ ಭಕ್ತಿಯನ್ನ ಮಾತ್ರ ಬಿಟ್ಟಿಲ್ಲ.
ತಮ್ಮ ಹಿತ ಜ್ಯೋತಿಷಿಗಳು ಸಲಹೆ ಕೊಟ್ಟಿರೋದಕ್ಕೆ ಅವರು ಇಲ್ಲಿಗೆ ಬಂದಿದ್ದು. ಅವರು ಹೇಳಿದಂತೆಯೇ ಖಡ್ಗವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಂಪು ಶಲ್ಯ ಹಾಕಿಕೊಂಡು ದೇವಾಲಯವನ್ನೆಲ್ಲ ಸುತ್ತಿ ದರ್ಶನ ಮಾಡಿದ ವಿಜಯ್ ಮೂಕಾಂಬಿಕೆಯನ್ನ ಕೆಲವು ನಿಮಿಷಗಳ ಕಾಲ ಪ್ರಾರ್ಥಿಸಿದ್ರು. ಇದೇ ವೇಳೆ ಪೂಜೆ ಮಾಡಿದ ಅರ್ಚಕರು ವಿಜಯ್ ಕೈಗೆ ರಕ್ಷೆಯನ್ನೂ ಕಟ್ಟಿದ್ರು. ಪೂಜೆಯ ವೇಳೆ ಹೆಸರು ಮತ್ತು ಗೋತ್ರವನ್ನಷ್ಟೇ ಹೇಳಿದ ವಿಜಯ್ ನಂತರ ದೇವರಿಗೆ ತಾನು ತಂದಿದ್ದ ಬೆಳ್ಳಿ ಖಡ್ಗವನ್ನು ಸಮರ್ಪಿಸಿದ್ರು. ಸುಮಾರು 1.5 ಕೆಜಿಯ ಖಡ್ಗ ಅದಾಗಿದ್ದು ಪ್ರತಿನಿತ್ಯ ಪೂಜೆಯ ವೇಳೆ ಅದನ್ನ ದೇವರ ಬಳಿ ಇಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸರ್